ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಲಿಂಬೆಹಣ್ಣಿಂದ ಸಿಹಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲೊಂದು 8 ಲಿಂಬೆಹಣ್ಣು ವಾಶ್ ಮಾಡಿಟ್ಕೊಂಡಿದ್ದೆ. ಆ ವಾಶ್ ಮಾಡಿಟ್ಕೊಂಡಿರೋ ಲಿಂಬೆಹಣ್ಣು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಲಿಂಬೆಹಣ್ಣಲ್ಲಿ 8 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಬೇಕಾದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಅಥವಾ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು ಪೀಸ್ಗಳನ್ನು. ನಾನಿಲ್ಲಿ ಒಂದು ಲಿಂಬೆಹಣ್ಣಲ್ಲಿ 8 ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಬೀಜಗಳನ್ನು ತೆಗಿತಾ ಇದ್ದೀನಿ. ಬೀಜ ತೆಗೆದ್ರೆ ಲಿಂಬೆಹಣ್ಣು ಸ್ವೀಟಾಗಿ ಬರುತ್ತೆ ಉಪ್ಪಿನಕಾಯಿ. ಬೀಜನ ಹಾಕೋದ್ರಿಂದ ಕಹಿ ಅನಿಸೋ ಚಾನ್ಸಸ್ ಇರುತ್ತೆ ತಿಂದಾಗೆಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಬೀಜನೂ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಎಲ್ಲ ಲಿಂಬೆಹಣ್ಣು ಇದೇ ರೀತಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದನ್ನೆರಡೂ ಕೂಡ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ಡೇ ಇಟ್ಕೋಬೇಕಾಗುತ್ತೆ ನಾವು ಇದನ್ನ ನೆನೆಯೋಕ್ಕೆ. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದರೆ 5-6 ತಾಸಾದರೂ ನೆನೆಯೋಕ್ಕೆ ಇಟ್ಕೋಬೇಕಾಗುತ್ತೆ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಕೂಡ. ಹಾಗೆ ಕಲಸಿದ ತಕ್ಷಣ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ನನ್ನ ಒಪಿನಿಯನ್ನು. ನಾನು 1 ಡೇ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನದ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ನೆನೆಗೆ ಇಟ್ಕೋಬೇಕಾಗುತ್ತೆ. ಆವಾಗ ಇದು ತಂತಾನೆ ರಸ ಬಿಟ್ಕೊಳ್ಳುತ್ತೆ. ಆವಾಗ ತುಂಬ ಚೆನ್ನಾಗಿ ನೆನೆದಿರುತ್ತೆ. ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಕುದಿಸೋವಾಗೆಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ ಉಪ್ಪಿನಕಾಯಿ ಕೂಡ. ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ಅಂಗಡಿಯಿಂದ ತರೋದಾದರೆ ಪ್ರಿಸರ್ವೇಟಿವ್ ಹಾಕಿರ್ತಾರಲ್ವ, ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಭಯ ಅನಿಸುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ. ಏನು ಕೆಮಿಕಲ್ ಎಲ್ಲ ಹಾಕಿರಲ್ಲ. ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ನಾನಿಲ್ಲಿ 1 ಡೇ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ತಂತಾನೆ ರಸ ಎಲ್ಲ ಬಿಟ್ಕೊಂಡಿದೆ ಇದು. ಈಗ ಇದನ್ನ ಕುದಿಯೋಕೆ ಇಟ್ಕೋಬೇಕಾಗುತ್ತೆ. ಇದು ತುಂಬಾ ಸಿಂಪಲ್, ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಕಾಗೋದಿಲ್ಲ ಇದಕ್ಕೆ. ಉಪ್ಪಿನಕಾಯಿ, ಅರಿಶಿನದ ಪೌಡ್ರು, ಉಪ್ಪು, ಖಾರದ ಪೌಡ್ರು, ಬೆಲ್ಲ ಇಷ್ಟ ಆದರೆ ಸಾಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಇದನ್ನ ಒಂದು ಪಾತ್ರೆಗೆ ಇದನ್ನ ಹಾಕ್ಕೊಂಡು ಕುದಿಸೋಕೆ ಸ್ಟಾರ್ಟ್ ಮಾಡ್ತೀನಿ ನಾನಿಲ್ಲಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕಾಗುತ್ತೆ. ರಸ ಕಡಿಮೆ ಅನಿಸಿದರೆ 1/2 ಕಪ್ ಆಗೋಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾವು. ಅಂದರೆ ಕುದಿಯೋದಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು 1/2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ರಸ ಕಡಿಮೆ ಅನಿಸುತ್ತೆ ಅಲ್ವಾ. ರಸ ಕಡಿಮೆ ಆದಾಗ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 1/2 ಕಪ್ ನೀರನ್ನ ಹಾಕೋಬೇಕಾಗುತ್ತೆ ನಾವು ಇದಕ್ಕೆ. ನೀವು ನೀರು ಇನ್ನೂ ಜಾಸ್ತಿ ಹಾಕೋದಾದ್ರೂ ಹಾಕೋಬೋದು. 1/2 ಕಪ್ ಆದರೆ ಸಾಕಾಗುತ್ತೆ ಅಷ್ಟೇ. ಲಿಂಬೆಹಣ್ಣು ಕ್ವಾಂಟಿಟಿ ಕಡಿಮೆ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು 1/2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು ಆವಾಗವಾಗ, ಇಲ್ಲಾಂದರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಕೈ ಆಡಿಸ್ತಾನೆ ಇದ್ದಾಗ ಹೊತ್ತೋ ಚಾನ್ಸಸ್ ಇರಲ್ಲ. ಸೊ ನಾನಿವಾಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಇನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು ನೀವು. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗುತ್ತೆ ಬೆಲ್ಲನ. ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿನೂ ಹಾಕ್ಕೋಬೋದು, ಕಡಿಮೆ ಬೇಕನ್ನೋರು ಕಡಿಮೆ ಕೂಡ ಹಾಕ್ಕೋಬೋದು. ಬೆಲ್ಲ ಹಾಕಿ ಕೂಡ ಒಂದು 5-6 ನಿಮಿಷ ಕುದಿಸ್ಕೋಬೇಕಾಗತ್ತೆ ನಾವು ಇದನ್ನ ಚೆನ್ನಾಗಿ ಕರಗೋವರೆಗೂ. ಬೆಲ್ಲ ಕರಗಿ ಚೆನ್ನಾಗಿ ಕುದ್ದು ಎರಡೂ ಕೂಡ ಸಖತ್ತಾಗಿ ಕುದಿಬೇಕಾಗತ್ತೆ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ನೋಡಿ, ಈಗ ಕುದೀತಾ ಇದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಇವಾಗ. ಇಷ್ಟಾದಮೇಲೆ ಈಗ ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು 4 ಟೀ ಸ್ಪೂನ್ ಆಗೋಷ್ಟು ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಮತ್ತು ಬೆಲ್ಲ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಕಡಿಮೆ ಕೂಡ ಹಾಕ್ಕೋಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ. ಟೇಸ್ಟ್ ಮಾಡಿನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇಷ್ಟು ಥಿಕ್ನೆಸ್ ಆಗಿ ಬಂದಿದೆ. ಇಷ್ಟು ಬಂದಾಗ ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ಆಫ್ ಆದಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ತೆಳುವಾಗಿದ್ದಾಗಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗತ್ತೆ. ಒಂದು 5-10 ನಿಮಿಷ ಕುದ್ರೆ ಸಾಕಾಗುತ್ತೆ.
ನೋಡಿ ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಕುದ್ದು ಈ ಥಿಕ್ನೆಸ್ಸಿಗೆ ಬಂದಿತ್ತು ರಸ, ಅಂದರೆ ಆಫ್ ಆದಮೇಲೆ ತುಂಬ ಗಟ್ಟಿಯಾಗುತ್ತೆ ಇದು, ಆವಾಗ ಕರೆಕ್ಟಾಗಿರುತ್ತೆ. ಇಷ್ಟು ಸ್ವಲ್ಪ ತೆಳುವಾಗಿದ್ದಾಗಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ನೀವು ಗಾಜಿನ ಬರ್ನಿಗಾದರೂ ಹಾಕೋಬೋದು, ಇಲ್ಲ ಸ್ಟೀಲ್ ಬಾಕ್ಸಿಗಾದ್ರೂ ಟ್ರಾನ್ಸ್ಫರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. 1 ತಿಂಗಳು 2 ತಿಂಗಳು ಅಥವಾ 6 ತಿಂಗಳವರೆಗೂ ಆರಾಮಾಗಿ ತಿನ್ಬೋದು, ಏನು ಹಾಳಾಗಲ್ಲ. ಅಂಗಡಿಲಾದರೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಮನೇಲಾದರೆ ನ್ಯಾಚುರಲ್ ಆಗಿರುತ್ತೆ.